ಭಾನುವಾರನೇ. ಓಂ ಶ್ರೀಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಶ್ರಿಯಃಪತಿಂ. ಈಗ ಯಾವುದಾಯ್ತೀಗ ಅಸ್ಮೃತೌ ಪೂರ್ವದೇಹಸ್ಯ ವಿಜ್ಞಾನಂ ತತ್ಕಥಂ ಭವೇತ್. ಪೂರ್ವದೇಹದ ಸ್ಮೃತಿ ಇಲ್ಲದೆ ಹೋಗಿದ್ದರೆ ಭರತರಾಜನ ಜಿಂಕೆ ಕಥೆ ಇದೆ, ರಾವಣ ರೂಪದಲ್ಲಿ ಜ್ಞಾನ ಇದೆ, ಇವೆಲ್ಲ ಎಲ್ಲಿಂದ ಬಂತಿದ್ದು? ಇವತ್ತು ಜಯತೀರ್ಥರೇ ತೊಗೊಂಬೋಣ ಸಿಂಪಲ್ಲಾಗಿ. ಅವರು 20 ವರ್ಷವರೆಗೆ ಏನೇನೂ ಓದಿಲ್ಲ. ಅಕ್ಷೋಭತೀರ್ಥರಿಗೆ ಪೀಠ ಕೊಡ್ತೀರಿ ಅಂದರೆ ಸಂಧ್ಯಾನು ಕೂಡ ಮಾಡೋಕ್ಕೆ ಗೊತ್ತಿಲ್ಲ ಅಂತೇಳಿ ಅಷ್ಟರ ಮಟ್ಟಿಗೆ. ಅಂದರೆ ಆ ಸಂಸ್ಕಾರನೇ ಜಾಸ್ತಿ ಬಂದಿಲ್ಲ. ಯಾಕಂದ್ರೆ ಹುಟ್ಟಿದ್ದೆ ಎಲ್ಲಿ ಅವರು ರಾಜರ ಮನೆತನ ಹುಟ್ಟಿದ್ರಿಂದ ಅವ್ರು ಶಸ್ತ್ರಾಭ್ಯಾಸ ಜೋರ ಮಾಡಿದರು, ಆದರೆ ಶಾಸ್ತ್ರ ಪ್ರವೇಶ ಇರಲಿಲ್ಲ ಅವರಿಗೆ. ಅದಕ್ಕೆ ನನಗೆ ಅದು ಬೇಕಿಲ್ಲ ಅಂತ ಹೇಳಿದರು. ಆಮೇಲೆ ನಡೆದಿದ್ದು ಗೊತ್ತು, ಕಿಂಪಶುಪುರ ಕೇಳಿದ ತಕ್ಷಣ ಏನಾಯಿತು, ಆಮೇಲೆ ಇದ್ದಿದ್ದು ಒಟ್ಟವರು 50 ವರ್ಷ ಇದ್ದಿದ್ದು, 20 ಬದಲಾವಣೆ ಆಯಿತು. ಆಮೇಲೆ 5 ವರ್ಷ ಹೊರಗಿನ 5 ವರ್ಷಕ್ಕೆ ಯಾರೋ ದುರ್ದಾಪಣೆಗಳು ಮಾಡ್ತಾರೆ, ಇವತ್ತಾರು ಕೂಡ ಸಾಧ್ಯ ಇಲ್ಲ. ಆಮೇಲೆ ಅದು ಫಾರ್ಮಾಲಿಟಿ ಮುಗೀತು. ಆಮೇಲೆ 12 ವರ್ಷ ತಪಸ್ಸು ಮಾಡಿದರು ಸಂಧ್ಯಾವಳಿ. 12 ವರ್ಷ, 12, 5, 17 ಹೋಯ್ತು ಅಲ್ಲಿಗೆ. ಎಷ್ಟು ಉಳೀತು? 37 ಆಯಿತು. ಇದ್ದಿದ್ದು 13 ವರ್ಷ ಇದೆ. ಆಮೇಲೆ ಇದ್ದಿದ್ದು ಇಡೀ ಭರತಖಂಡ ಸಂಚಾರ ಮಾಡ್ತಾರೆ, ಇಡೀ ಭರತಖಂಡ ಸಂಚಾರ ಮಾಡ್ತಾರೆ. ಆಗಿನ ಕಾಲಕ್ಕೆ ಎಷ್ಟು ವರ್ಷ ಆಗಿರ್ಬೋದು, ಅದಾಯಿತು. ಈ ಮಧ್ಯೆ ಎರಗಡದಲ್ಲಿ ಬರೀತಾರೆ. ಅದೇನು ಲೈಟ್ ಇಲ್ಲ ಬಂಡಿಲ್ಲ, ಇರೋದು ಸಣ್ಣ ಲೆಟ್ರ್ ಬರಬೇಕಾದ್ರೆ ದೀಪ ಎ ಸಿ ರೂಮ್ ಬೇಕು ಇವರಿಗೆ, ಏನಿರೋದಿಲ್ಲ. ಅದರಲ್ಲಿ ಬರೆದಿಸೋದು ಎಷ್ಟು, ಈ ನಾವು ಕಂಡಾಗೆ 1000 ವರ್ಷಕ್ಕೆ ಬಂದೋಯ್ತು ಈಗಾಗಲೇ. ಇನ್ನು ಎಷ್ಟು ವರ್ಷ ಇರ್ಬೋದು. ಇದು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ನಿಜ ಎಲ್ಲಿಂದ ಜ್ಞಾನ ಆಗಿದ್ದರೆ. ಸಾಮಾನ್ಯವಾಗಿ ಸ್ವಲ್ಪ ಫೇಲ್ ಆಗೋಣ ಪಾಸಾದರೆ ಹಬ್ಬ ಗ್ರೇಟ್ ಅಂದ್ಬಿಡ್ತಾರೆ. ಅಂತ ಇಡೀ ಸಮಾಜಕ್ಕೇ ಟೆಕ್ಸ್ಟ್ ಬುಕ್ ಕೊಡಬೇಕಾರಂಥದ್ದನ್ನು ಅದು ಒಂದೇರ್ಮ ಸಾಧನೆನಾ ಅಲ್ಲ. ಏನಾಗಬೇಕು, ಅದಕ್ಕೆ ಒಪ್ಪಲೇಬೇಕು. ಒಂದು ಕ್ಷಣ ಹೇಳಿದ ತಕ್ಷಣ ಜ್ಞಾಪಕ ಆಗೋಯ್ತಲ್ಲ. ವಿಜಯದಾಸರು ಹೇಗಿದ್ದರು ಅವ್ರು? ಇವ್ರು ಒಂದು ಕಥೆ ಅಲ್ಲ, ನಮ್ಮದು ಇನ್ನೊಂದು ಕಥೆ. 33 ವರ್ಷ, ಇವರು 33 ವರ್ಷ ಏನೇನೂ ಇಲ್ಲ. ಏನಿಲ್ಲ ಅಂದರೆ ಏನೂ ಇಲ್ಲ. ದಾಸ ಅವನು ಬೈತಿದ್ರು, ನಿಜವಾದ ದಾಸರಾಗಿಬಿಟ್ರು ಅವರು. ಬೈಸ್ಕೊಂಡ ದಾಸರು ಮೊದಲು. ಎಲ್ಲೋದ್ರೂ ಅವ್ರು ಊಟಕ್ಕೆ ಹಾಕ್ತಾರೆ, ಬದಲೇ ಪಂಕ್ತಿ ಊಟ ಕೊಡಿಸೋದಿಲ್ಲ ಅಂತ ಅವ್ರನ್ನ, ಗೊತ್ತಾಯ್ತಾ? ಏನು ಮೇಲೆ ಕೆಲಸಗಾರರು ಆಮೇಲೆ ಕೊಡ್ರಿ ಅಂತ. ಕೊನೆಗೆ ಅವ್ರು ಊಟ ಹಾಕಲೇ ಇಲ್ಲ ಒಂದು ಕಡೆ ಹೋದರೆ. ಆಮೇಲೆ ಅಂತೇಳಿ ಇಲ್ಲೋ ಹೋಗೋದ್ಬಿಟ್ರಂತ ಪಾಪ. ಅವ್ರು ಬಳಗದವ್ರ ಮನೆಯಲ್ಲೇ ಅವಮಾನ ಆಯಿತು ಅವ್ರಿಗೆ ಪಾಪ. ಆಗ ಎಲ್ಲೋ ಹೊರಟು ಇದಕ್ಕೆ ಹೋಗಿ ಅಲ್ಲಿ ಯಾರೋ ಊಟ ಅಲ್ಲಿಂದ ಕಾಶಿಗೆ ಹೊರಟು. ಆಮೇಲೆ ಎಂಥ ಜ್ಞಾನ ಬಂತು ಅವರಿಗೆ. ಅವ್ರು ಸುಳ್ಳಾದಿ ಇವತ್ತಿಗೂ ಪೂರ್ತಿ ಅರ್ಥ ಆಗಲ್ಲ ಅಂತ ಸುಳ್ಳ ಬರೆದಿದ್ದಾರೆ. ಅರ್ಥ ಆಯ್ತಾ? ಸುಳ್ಳಾದಿಗಳು ಎಷ್ಟೋ ಸುಳ್ಳಾದಿಗಳು ಅರ್ಥ ಆಗೋದಿಲ್ಲ. ಅಂದರೆ ಅಷ್ಟು ಹೈ ಲೆವೆಲ್ ಬರೋದು. ಅವತ್ತಿನಿಂದ ಶುರು ಮಾಡಿದರೆ ಪ್ರತಿ ದಿವಸಕ್ಕೆ ಮಿನಿಮಮ್ 10 ಬರೀತಿದ್ರಂಥವ್ರು. ಅವರೇ ಹೇಳ್ತಾರೆ ಮಿನಿಮಮ್ 10 ಪದ್ಯ, ಮಿನಿಮಮ್ 10. ಕೆಲವು 10, 100, 50, 100 ಆ ರೀತಿ ಬರೆದು ಬಿಡ್ತಾರೆ. ಇದೆಲ್ಲ ಡೀಟೇಲ್ಸ್ ಕೊಟ್ಟಾಗ ಇಲ್ಲಿ ಏನು ಬೇರೆ ಒಪ್ಪಾಗಿಲ್ಲ. ಸಂಪತ್ತು, ಅಪಾರ ಸಂಪತ್ತು, ಅಪಾರ ವಿದ್ಯೆ ಎರಡೂ ಬಂತು. ಇದು ಓವರ್ನೈಟ್ ಬರುತ್ತಾ? ಯಾಕೆ ಬಂತು? ಮತ್ತು ನಮಗೇನೆ ಇದ್ದಕ್ಕಿಂತ ದುಡ್ಡು ಬಂತು ಅಂದರೆ ಎಲ್ಲ ಪ್ರೀಮಿಯಂ ತೊಗೊಂಡಿದ್ದ ಬಂತು ಅಂತ ಹೇಳ್ತಾರೆ ಅಷ್ಟೇ. ಇದಕ್ಕಿಂತ ಬಂದರೆ ಅವ್ರು ನೋಡ್ಕೊಂಡು ಹೋಗ್ತಾರೆ, ಇವ್ರು ನೋಡ್ಕೊಂಡು ಹೋಗ್ತಾರೆ. ಇದಕ್ಕಿಂತ ಹೇಗೆ ಬರುತ್ತೆ? ಪಾಲಿಸಿ ತೊಗೊಂಡಿರ್ಬೇಕಲ್ಲ ಫಸ್ಟ್ ಅವನು. ಆದ್ದರಿಂದ ಅದು ಒಪ್ಪಲೇಬೇಕಲ್ಲ. ಇದೆಲ್ಲ ಯಾತಕ್ಕೆ ಆಚಾರ ಹೇಳ್ತಾರೆ ಅಂದರೆ ಪುನರ್ಜನ್ಮ ಒಪ್ಪಲೇಬೇಕು. ರಾಯರು ಅವರಿಗೆ ಇವರಿಗೆ ಜಯತೀರ್ಥರಿಗೆ ಒಳ್ಳೆಯ ಇದಿತ್ತು, ಸಂಪತ್ತಿತ್ತು, ಜ್ಞಾನ ಇರಲಿಲ್ಲ. ರಾಯರಿಗೆ ಒಳ್ಳೆಯ ಜ್ಞಾನ ಇತ್ತು, ಸಂಪತ್ತಿರಲಿಲ್ಲ. ವಿಜಯದಾಸರಿಗೆ ಎರಡೂ ಇರಲಿಲ್ಲ, ಗೊತ್ತಾಯ್ತಾ? 3 ಕೇಸುಗಳಿವು. 3 ಜನ ಹೇಗೆ ಬಂದರು ಮುಂದೆ? ಜಯತೀರ್ಥರ ಹೆಸರು ಹೇಳಿದರೆ ಸಂಪತ್ತು ಬರಬೇಕು. ಇವತ್ತು ಪಂಡಿತರು ಬದುಕಿರೋದೆಲ್ಲ ಆ ಸರ್ವಮೂಲ ಜಯತೀರ್ಥಗಳ ಸುಧಾದಿಗಳ ಬೈಯೋದು ಅರ್ಣಕ್ಕೆಲ್ಲ ಬೈಯೋದು, ಅದನ್ನೇ ಬದುಕಿರೋದು ಅದರಿಂದನೇ. ಅಂಥ ವಿಚಿತ್ರ ಇಡೀ ಸಮಾಜ ಸಂಪತ್ತು ಕೊಟ್ಟವರು ಅವರು. ಶ್ರೀಕರೋಯಂ ಗ್ರಂಥ ಓದಿರಿ, ದುಡ್ಡು ಹೇಗೆ ಬರುತ್ತೆ ನೋಡಿ ಅಂತ ಹೇಳ್ತಾರೆ. 90 ವರ್ಷಕ್ಕೆ ಕೆಲಸಕ್ಕೆ ಸೇರಿ ಒಂದು ಪೈಸೆ ಯಾರ್ಯಾರು ಕೊಡೋದಿಲ್ಲ. ಸುಧಾ ಓದಿರಿ, ಆ ಕಾಲಕ್ಕೆ ಸಂಪತ್ತು ಕೊಡೋ ಶಕ್ತಿ ಅದಕ್ಕಿದೆ, ಗೊತ್ತಾಯ್ತಾ? ಅದೇ ಹೇಳಿದ್ದು ಗಾಢ ಅಂಧಕಾರ. ರೆಫರೆನ್ಸ್ ಬುಕ್ಸ್ ಇಲ್ಲ,
ರೆಫರೆನ್ಸ್ ಬುಕ್ಸ್ ಇಲ್ಲ, ಅಲ್ಲಿಲ್ಲ, ಏನೇನೇನೇನೂ ಇಲ್ಲ. ಅದು ಅವ್ರ ವೈಶಿಷ್ಟ್ಯ. ಮತ್ತು ಯಾರು ಜನಗಳ ಕಾಂಟ್ಯಾಕ್ಟ್ ಇಲ್ಲ. ಹಾಂ ಹಾಂ ಇದು ಅದೆಲ್ಲ ಯಾತಕ್ಕೆ ಅಂದರೆ ಈ ನಮಗೆ ಆಗ ಅರ್ಥ ಆಗುತ್ತೆ. ಇವರು ಪುನರ್ಜನ್ಮ ಒಪ್ಪಲೇಬೇಕು. ಜೈತೀರ್ಥರ ಆರಾಧಿಸೋ ಉಪನ್ಯಾಸ ಕೇಳಿದರೂ ಕೂಡ ಒಂದು ಉಪನ್ಯಾಸ ಕೇಳಿದ್ದಕ್ಕೆ ಚೇಂಜ್ ಆಗ್ಬೋದು. ಅಥವಾ ಇದೆಲ್ಲ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರೆ ಅಲ್ಲಿ ಕಣ್ಣಾರೆ ಕಾಣುತ್ತೆ ಸುಧಾ ಇವತ್ತು. ಸೇರಿ ಕಣ್ಣಾರೆ ಕಾಣುತ್ತಿದೆ, ಓದೋರು ನೋಡ್ತಾ ಇದ್ದಾರೆ. ಅದು ವೈಭವ ಗೊತ್ತಾದ ಮೇಲೆ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಆಗ ಪೂರ್ವಜನರು ಒಪ್ಪದೇ ಇರಲಿಕ್ಕಾಗೋದಿಲ್ಲ. ಎಲ್ಲರೂ ಒಂದೇ ಅಂತ ಹೇಳಕ್ಕೆ ನಮಗೆಲ್ಲ ಬರಬೇಕಲ್ಲ. ಹಾಗಿದ್ದರೆ ಬರೋದಿಲ್ಲ. ಸುಧಾ ಓದೋರೆಲ್ಲರೂ ಒಂದೇ ಮನಸ್ಸು ಬಂದಿರುತ್ತೆ, ಎಲ್ರಿಗೂ ಬರೋದಿಲ್ಲ. ಅನ್ವಯ ವ್ಯತಿರೇಕಾದೇಹಿ ಅನುಸಂಧಾನ ವಿಸ್ಮೃತವು. ಅನುಸಂಧಾನ, ಅನ್ವಯ, ವಿಸ್ಮೃತಿ. ಅವರಿಗೆ ವಿಸ್ಮೃತಿ ಬರ್ಬೋದು, ಜ್ಞಾನವೂ ಬರ್ಬೋದು. ಇದೆಷ್ಟು ಸ್ವಾರಸ್ಯ ಇದೆ. ಅಂದರೆ ಏನೋ ನಡೆದಿದೆ ಅಂತ ಅರ್ಥ. ಇನ್ನು ಇವರಿಗಂತೂ ಅವ್ರು ಕೈ ಮುಟ್ಟಿದ್ರು ವಿಜಯದಾಸರು. ಗೊತ್ತಾಯ್ತಾ, ಯಾರು ನೀರು ಕೈ ಬಡಿಸೋನ ಕೈಲಿ ಶುರು ಮಾಡಿದ್ರು, ಸುಧಾ ಹೇಳಿಸಿ ಶುರು ಮಾಡಿದ್ರು. ಬಿಟ್ಟರು ಹೋಯ್ತು ಇಮಿಡಿಯೇಟಾಗಿ. ಕೊಟ್ಟಿದ್ದು ಹೌದು, ಹೋಗಿದ್ದು ಹೌದು. ಶಕ್ತಿ ಎಲ್ಲಿದೆ? ಇವರಲ್ಲಿದೆ, ಅವನಲ್ಲಿಲ್ಲ, ಇವರಲ್ಲಿದೆ. ಇದೆಲ್ಲ ನೋಡಿದರೆ ನಾವು ಕಥೆ ಯಾತಕ್ಕೆ ಕೇಳಬೇಕು, ಅದಕ್ಕೆ ಕೇಳಬೇಕು. ಸುಧಾದಿ ಗ್ರಂಥ ಓದೋದು ಎಷ್ಟು ಮುಖ್ಯನೋ, ಆ ಬರೆದವರ ಕಥೆ ಕೇಳಿದಾಗ ನಮಗೇನು ಅನಿಸುತ್ತೆ ಈಗ? ಅದರಿಂದ ಅವ್ರ ಗ್ರಂಥ ಆಗಿದೆ, ಒಪ್ಪಲೇಬೇಕಾಗಿದೆ, ಬೇರೆ ದಾರಿ ಇಲ್ಲ. ಅವರಂದ ವಚನಗಳೆಲ್ಲ ವೇದಾರ್ಥವಾಗಿ ಅವನೋಡಿ ಪಸರಿಸಿ. ಪುರಂದರದಾಸರಿಗೆ 40 ವರ್ಷದವರೆಗೂ ಏನೂ ಇಲ್ಲ. ಅವರು ಸಂಸಾರವನ್ನು ಭಾರಿ ಜಿಪುಣ ಭಾರಿ ಶ್ರೀಮಂತರು ಇನ್ವಾಲ್ವ್ ಆಗಿಬಿಟ್ಟಿದ್ದು. ಆಮೇಲೆ ಇದ್ದಿದ್ದು ಬರೀ 80 ವರ್ಷ, 40 ವರ್ಷ ಅಷ್ಟೇ. ಎಷ್ಟು ಬರೀತಾರೆ ಅಷ್ಟು ಜಗತ್ತೇ ದಾಖಲೆ 4 ಲಕ್ಷದ ಚಿಲ್ಲರೆ ಬರೀತಾರೆ ಅಂದರೆ ಎಷ್ಟು ಆಶ್ಚರ್ಯ. ಅದ್ರ ಉಳ್ಕೊಂಡ್ರೆ 1000 ಕೂಡ ಇಲ್ಲ ಅಂದರೆ ಇನ್ನೊಂದು ಆಶ್ಚರ್ಯ, ಪರಮಾಶ್ಚರ್ಯ. ಹಾಂ, ಭಾರಿ ದೊಡ್ಡ ಆಸ್ತಿ. ಅಪ್ಪನಾಸ್ತಿ ಎಲ್ಲ ಕಳೆದ್ರು ಸತ್ತ ಕೇಳ್ತೇವಲ್ಲ, ಇದು ಸಮಾಜದ ಆಸ್ತಿನೇ ಕಳ್ಕೊಬಿಟ್ರೆ. ತಥಾಪಿ ಕಿಂ ಪ್ರಕೃತ ಇತ್ಯತಃ ಯದೇತಿ ಯದಾ ದೇಹಾಂತರ ಜ್ಞಾನಂ ದೇಹಕ್ಯಾವಸಿತಿ ಕುತಃ ಅಂದಮೇಲೆ ಇವೆಲ್ಲ ಯಾತಕ್ಕೆ ಹೇಳಿದಿರಿ ನೀವೀಗ ಅಂತ ಪ್ರಶ್ನೆ. ದೇಹ ಇವೆಲ್ಲ ಯಾತಕ್ಕೆ ಹೇಳಿದಿರಿ ಅಂದರೆ ಯದಾ ದೇಹಾಂತರ ಜ್ಞಾನಂ ದೇಹಕ್ಯಾವಸಿತಿ ಕುತಃ. ಹಾಗಿದ್ದರೆ ದೇಹಕ್ಕೆ ಹೇಳಕ್ಕೆ ಬರಲಿ. ಚಾರ್ವಾಕ ಮತ ಹೋಯ್ತೀಗ. ಚಾರ್ವಾಕ ಮತ ಆಗಿದ್ದರೆ ಅದೇ ರಕ್ತ ಮಾಂಸಗಳು ಸೇರಿ. ನಿಮಗೆಲ್ಲ ತುಂಬ ಜನ ಗೊತ್ತಿಲ್ಲ, ಈ ಡಯಾಬಿಟಿಸು ಇವೆಲ್ಲ ಇದೆ ಅಂತ ತಿಳ್ಕೊಂಡು. ಎಲ್ರಿಗೂ ಒಂದೇ ವಸ್ತು ಬರೋದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಯಾಕೆ ಗೊತ್ತಾ? ಪ್ರತಿಯೊಬ್ಬರೂ ಬೇರೆ. ಗೊತ್ತಾಯ್ತು? ಪ್ರತಿಯೊಬ್ಬ ಜೀವನೂ ಬೇರೆ, ಅವನ ಬಾಡಿ ಬೇರೆ, ಎಲ್ಲ ಬೇರೆ. ಎಲ್ರಿಗೂ ಸೂಟ್ ಆಗುತ್ತೆ ಅಂತ ಏನೂ ಇಲ್ಲ. ಇವನ್ ಮೆಡಿಕಲಿ ಕೂಡ ಒಂದು ಔಷಧಿ ಎಲ್ರಿಗೂ ಸೂಟ್ ಆಗಬೇಕಾಗಿಲ್ಲ, ತಿಳಿತಿಲ್ಲ. ಇದು ನಮಗಂತೂ ಕೊಡೋ ಔಷಧಿಗಳ ಬಗ್ಗೆ ಹೇಳ್ತಾರೆ. ಇದೆಲ್ಲ ಹೆಚ್ಚಾಗಿ ಫಾರಿನ್ ಇವೆಲ್ಲ, ನಮ್ಮ ದೇಶದ್ದು ಅಲ್ಲ, ನಮ್ಮ ದೇಹಕ್ಕೆ ಮಾಡಿದ್ದಲ್ಲ. ಇದು ಅವರಿಗೆ ಮ್ಯಾಚ್ ಆಗುತ್ತೆ. ಇದು ಅರ್ಥ ಆಯ್ತಾ? ಈಗ ನಮ್ಮ ದೇಶಕ್ಕಲ್ಲ, ಇಲ್ಲಿದ್ದೇನೆ. ನೀವೀಗ ಅಯೋಧ್ಯ ಕುರುಕ್ಷೇತ್ರ ಹೇಗಿದೆ, ಬೆಂಗಳೂರು ಹೇಗಿದೆ, ವಾತಾವರಣ ಚೇಂಜ್ ಆಗಿಬಿಡೋದು. ಗೊತ್ತಾಯ್ತಾ? ಆದ್ದರಿಂದ ಇವೆಲ್ಲ ಆಚಾರ್ಯಶಾಸ್ತ್ರ ನೋಡಿದರೆ ಪ್ರತಿಯೊಬ್ಬ ವ್ಯಕ್ತಿನ ಸ್ವರೂಪದಲ್ಲೂ ಬೇರೆ, ದೇಹದಲ್ಲೂ ಬೇರೆ. ಮತ್ತು ದೇಹ ತಂದೆ ತಾಯಿ ಮಗನೇ ಆಗಿರ್ಬೋದು, ಬ್ಲಡ್ ಗ್ರೂಪ್ ಒಂದೇ ಅಲ್ಲ. ಅರ್ಥ ಆಯ್ತು ನಿಮಗೆ? ಬ್ಲಡ್ ಗ್ರೂಪ್ ಚೇಂಜ್ ಆಗಿರ್ಬೋದು, ಮ್ಯಾಜಿಕ್ ಅದು. ಕೆಲವು ಒಂದೇ ಆಗಿರುತ್ತೆ, ಅದೊಂದು ಮ್ಯಾಜಿಕ್. ಮತ್ತು DNA ಪ್ರಕಾರ ಪ್ರೂವ್ ಆಗುತ್ತೆ. ಇದರಿಂದ ಆಗಬೇಕಾಗಿಲ್ಲ. ಅರ್ಥ ಆಯ್ತು? ಅಂಥ ಒಂದು ಬ್ಲಡ್ ಗ್ರೂಪೆಲ್ಲ ಒಂದೇ ಇರಬೇಕಾಗಿಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ದೇವರು ಎಷ್ಟು ಆಶ್ಚರ್ಯ ಇಟ್ಟಿದ್ದಾನೆ. ಬಹುಚಿತ್ರ ಜಗತ್ ಬಹುಧಾ ಕಾರಣ ಪರಶಕ್ತಿ ಅನಂತ ಗುಣಃಪರ. ದೇರ್ಫೋರ್ ದೇಹಕ್ಕೆ ಜೀವನಿಗಿಲ್ಲ, ದೇಹಕ್ಕೆ ಜೀವನಿಗಿಲ್ಲ. ದೇಹ ಹೋಯಿತು, ವ್ಯಕ್ತಿ ಅವನೇ. ಅದಕ್ಕೆ ಪುನರ್ಜನ್ಮ ಬಂತು. ದೇಹ ನಮ್ಮ ಎದುರಿಗೆ ಸುಟ್ಟು ಬೂದಿಯಾಗಿ ನೋಡಿ ನಾವು ಈಗಾಗಲೇ. ಆದರೆ ವ್ಯಕ್ತಿಗೆ ಜ್ಞಾನ ಇದೆ, ಬಂದಿದ್ದಾರೆ. ಸೊ ಜೀವ ಬೇರೆ ಅಂತ ಆಯ್ತು. ಚಾರ್ವಾಕರನ್ನು ಒಪ್ಪಿಸ್ಬೇಕಾದ್ರೆ ಇವೆಲ್ಲ ಒಪ್ಪಿದರೆ ಒಪ್ತಾರೆ. ಇಂಥ ವಂಡರ್ಸ್ ನಮ್ಮಲ್ಲಿ ಒಂದೇ ಆಗಿಲ್ಲ, ಬೇರೆ ಕಡೆಗೂ ಆಗಿದೆ. ಗೊತ್ತಾಯ್ತು? ಬೇರೆ ದೇಶದಲ್ಲೂ ನಡೆದೋಗಿದೆ. ಅವ್ರು ಯಾರೋ ಬರ್ಕೊತವ್ರೊಬ್ಬರು ಸಿಕ್ಕಾಬಟ್ಟಿ ರೋಗಿ ಅಂತವ್ರು ಹುಟ್ಟಿದಾಗಿನಿಂದ. ಗೊತ್ತಾಯ್ತಾ? ಯಾವುದೋ ಒಂದು ಮಿರಕಲ್ಲಾಗಿ 20 ವರ್ಷಕ್ಕೆ ಒಂದು ರೋಗ ವಾಸಿ ಆಗಿಬಿಡುತ್ತೆ. ಆಮೇಲೆ ದೊಡ್ಡ ಫಿಲಾಸಫರ್ ಆಗಿಬಿಟ್ಟು ಆಮೇಲೆ ಅವ್ರು. ಅರ್ಥ ಆಯ್ತಾ? ಇನ್ನೂ ಕೆಲವರೆಲ್ಲ ಇದ್ದಾರೆ. ಇದು ನಮ್ಮ ಕಡೆ ಕಡಿಮೆ. ಈಗ ಇವರೆಲ್ಲ ಯುದ್ಧಕ್ಕೋಸ್ಕರ ಕಳಿಸ್ತಾರೆ ಪ್ಲೇನ್ಗಳನ್ನ. ಅಲ್ಲಿ ಹೊರಟಾಗಿ ಗಾಯಗಳಾಗಿಬಿಟ್ಟು 2 ಕಾಲು ಹೋಗಿಬಿಟ್ಟಿವೆ ಅವರು. ಮತ್ತು ರಿಪೇರಿ ಮತ್ತೆ ಹೋಗಿದ್ದಾನೆ. ಮತ್ತೆ ಹೋಗಿ ಎಷ್ಟೋ ಜನ ಶತ್ರುಗಳನ್ನ ಕೊಂದು ನಾವು ವಿಕ್ಟೋರಿಯಾ ಕ್ರಾಸ್ ಅಂತ ನಮ್ಮಲ್ಲಿ ಇವೆಲ್ಲ ಕೊಡ್ತಾ VC ಕೊಡೋದು ಅಂಥೇಳಿ. ವಿಕ್ಟೋರಿಯಾ ತೊಗೊಂಡು 2 ಕಾಲು ಇಲ್ಲ, ಮನೇಲಿ ಓಡಾಡ್ಕೊ ಸುಮ್ಮನೆ ವೀಲ್ ಚೇರಲ್ಲಿ ಕೊಡೋ ಮನುಷ್ಯ ಅವ್ನು ಮಾಡಿದ್ದೇನೋ ಬಾಂಬ್ ಹಾಕಿ ಶತ್ರು ಸೈನ್ಯ ನಾಶ ಮಾಡ್ತಾನೆ. 2 ಕಾಲು ಇಲ್ಲದವನು, ಡೂಪ್ಲಿಕೇಟ್ ಕಾಲಲ್ಲಿ. ಅಷ್ಟು ಸಾಹಸ ಮಾಡಿದವರು ಇದ್ದಾರೆ. ಎಲ್ಲ ಇದ್ದು ಸುಖವಾಗಿ ಏನೂ ಮಾಡದೆ ಊಟ ಮಾಡ್ಕೊಂಡಿದ್ದಾರೋ ಇದ್ದಾರೆ. ಅದು ಛಲ, ಅದು ಹಠ. ಆ ಹಠ ಎಲ್ಲರಿಗೂ ಬರೋದಿಲ್ಲ. ಅದಕ್ಕೆ ಸಾಧಕರಿಗೆ ಮಾತ್ರ ಬರುತ್ತೆ, ಇದು ಬರೋದಿಲ್ಲ. ಯದಾ ದೇಹಾಂತರ ಜ್ಞಾನಂ ದೇಹಾಂತರ ಜ್ಞಾನ ಇದೆ, ವ್ಯಕ್ತಿ ಬೇರೆ ಇದ್ದಾನೆ, ದೇಹ ಹೋಗಿದೆ. ದೇಹಕ್ಕೆ ಹೇಗೆ ನಿರ್ಮಾಣ ಮಾಡ್ತೀರಿ? ಜೀವದೇಹ ಒಂದೇ ಅಂತ ಹೇಗೆ ಹೇಳ್ತೇನೆ? ಸಾಧ್ಯ ಇಲ್ಲ. ಅದನ್ನು
ತದೇವಂ ಯದೇವಮೇತದ್ದೇಹವರ್ತಿನೋ ಮಮ ನ ಕೇವಲಂ ಅಯಮೇವ ದೇಹ ಕಿಂತು ತತ್ಪ್ರಾಗ್ ಅನ್ಯೋ ಅಪಿ ಅಭೂದಿತಿ ದೇಹಾಂತರ ಸ್ಮರಣಂ ಪ್ರಮಿತಂ. ಇವನಿಗೆ ಗೊತ್ತಾಗುತ್ತೆ, ಓಹೋ ಆ ದೇಹ ನಂದಲ್ಲ, ಈಗ ಜ್ಞಾನ ನನಗೆ ಬಂತೀಗ, ಅಂದಮೇಲೆ ದೇಹ ಬೇರೆ ಜ್ಞಾನ ಬೇರೆ ಜೀವ ಬೇರೆ ಎಲ್ಲ ಗೊತ್ತಾಯಿತು. ತದೇತದ್ದೇಹೇನ ಸ್ವಸ್ಯ ಐಕ್ಯಾವಸಾಯ ಕುತಃ. ದೇಹಕ್ಕೆ ಇಲ್ಲ, ಜೀವೈಕ್ಯ ಇದೆ. ಈಗ ಅನೇಕ ದೇಹ ಸೌಭರಿಗಳಿಗೆ 50 ದೇಹ ಇದೆ. ದೇಹ ಬೇರೆ, ಸೌಭರಿ ಒಬ್ಬರೇ. ಅದರಿಂದ ಏನಾಯಿತು, ಎಷ್ಟೋ ಕರ್ಮ ಸೌದೋಯ್ತು. ಅದರಿಂದ ಅಕೌಂಟ್ ಒಂದೇ, ಅಕೌಂಟ್ ಹೋಲ್ಡ್ರ್ ಒಬ್ಬನೇ ಆದಾಗ ಇವನ ಅಕೌಂಟ್ ದುಡ್ಡು ಹಾಕ್ಬೋದು. ಅದಕ್ಕೆ ಯಾರ್ಯಾರು ಅಕೌಂಟ್ ಸೀಸ್ ಮಾಡ್ಲಿಕ್ಕೆ ಬರೋಲ್ಲ, ಒಂದು ಮಾತ್ರ ಮಾಡ್ಲಿಕ್ಕೆ ಬರೋದು. ಯೋಗದಿಂದ ತಗೊಂಡ್ರು ಸಾಕು ಒಬ್ಬರೇ. ಕಿಂತು ಅನೇಕ ಮಣಿಷು ಅನುಸ್ಯೂತಂ ಸೂತ್ರಮಿವ ಅನೇಕ ದೇಹಾನುಸ್ಯೂತಮಾತ್ಮಾನಂ ಪಶ್ಯತಃ ಸ್ವಸ್ಯ ತಥೋ ಅತ್ಯಂತ ಭೇದಾವಸ್ಥಿತಿರೇವ ಯುಕ್ತ. ಅವರಿಗೆ ಸೌಭರಿಗೆ ಅಷ್ಟೆಲ್ಲ ಮಾಡಿದಾಗಲೂ ಕೂಡ ಏನು ಜ್ಞಾನ ಇದೆ ಅವರಿಗೆ? ಇಷ್ಟು ದೇಹಗಳಿದ್ದರೂ ನಾನು ಒಬ್ಬನೇ ಇರೋದು ಅಂತ ಸ್ಪಷ್ಟ ಜ್ಞಾನ ಇದೆ. ಇಲ್ಲದವ್ರು ಅವ್ರು ಏನಾಗ್ತಿರಲಿಲ್ಲ, 5 ದೇಹ ತೊಗೊಂಡು ಪರ್ಪಸ್ಸೇ ಸರ್ವ್ ಆಗ್ತಿದ್ದಿಲ್ಲ. ಸಾಂಸ್ಯರವರು ಉಳಿದವರಿಗೆಲ್ಲ ಇಲ್ಲ, ಸಾಂಸ್ಯ ಋಷಿಗಳಾದ್ದರಿಂದ ಬಂದು ಉಳಿದವರಿಗಿಲ್ಲ. ಸ್ವಸ್ಯ ತಥೋ ಅತ್ಯಂತ ಅವಸ್ಥಿತಿ ಅಂದ್ರೇನು? ತೀರ್ಮಾನ, ನಿರ್ಣಯ ಅಂತ ಅರ್ಥ. ತಥಾಚ ಕಾರ್ಷ್ಣ್ಯಾದೀನಾಂ ಅಸಂಸರ್ಗ ಜ್ಞಾನವಪಿ ಸುಸ್ಥಮೇವ. ಆ ದೇಹದಲ್ಲಿ ಏನಾಗಿದ್ದ? ಜಿಂಕೆ. ಅಲ್ಲಿ ಭರತ ಚಕ್ರವರ್ತಿ, ಇಲ್ಲಿ ಜಿಂಕೆ, ಇಲ್ಲಿ ಬ್ರಾಹ್ಮಣ. ಬರೀ ದೇಹ ಎಷ್ಟು ಡಿಫರೆನ್ಸ್ ಇದೆ ಯೋಗ ಮಾಡಿ. ಬ್ರಾಹ್ಮಣ ದೇಹ ಎಲ್ಲಿ, ಕ್ಷತ್ರಿಯ ದೇಹ ಎಲ್ಲಿ, ಪ್ರಾಣಿ ದೇಹ ಎಲ್ಲಿ? ದೇಹಗಳು ಬೇರೆ ಬೇರೆ ಆಗಿದೆ, ಆದರೆ ವ್ಯಕ್ತಿ ಮಾತ್ರ ಒಬ್ಬರೇ. 3 ನೆನಪಿದೆ ಆತಗೆ. ನಾನು ಹೀಗಾಗಿ ತಾನೇ ಹೇಳ್ಕೊತಾರೆ, ಅಹಂಪುರೋ ಭರತೋ ನಾಮ ರಾಜ ವಿಮುಕ್ತ ಶ್ರುತಸಂಗ ಬಂಧ ಆರಾಧನಂ ಭಗವತ ಈಹಮಾನಃ ಮೃಗೋಭವಂ ಮೃಗಸಂಗಾತ್ ಧತಾರ್ಥ. ಇಷ್ಟೆಲ್ಲ ಕಥೆ ಹೇಳ್ತಾರೆ. ಅಂದರೆ ಜೀವೈಕ್ಯ ಬಂತು, ಇದು ಬರಲಿಲ್ಲ, ದೇಹಕ್ಕೆ ಬರಲಿಲ್ಲ. ದೇಹಗಳು ಬೇರೆ ಬೇರೆಯೇ. ಇಷ್ಟು ಭಾಗ ಹೇಳಿದ್ರು ಕೂಡ ನಾಸ್ತಿಕ ಮತ ಹೋಗಿಬಿಡುತ್ತೆ. ಅನುವ್ಯಾಖ್ಯಾನದ ಇಷ್ಟು ಭಾಗ ಸರಿಯಾಗಿ ಕೇಳಿಬಿಟ್ರೆ ದೇವರಿಲ್ಲ, ಅದಿಲ್ಲ, ಇದಿಲ್ಲ, ಕಣ್ಣಿ ಕಾಳು ಒಪ್ಪ ಎಲ್ಲ ಸುಳ್ಳು ಅಂತ ಗೊತ್ತಾಗುತ್ತೆ. ಪರೇಣ ದೇಹ ಇದೆಲ್ಲ ಯಾವುದಕ್ಕೆ ಉಪಯೋಗಿಸ್ತಾರೆ ಅಂದರೆ ಬರೀ ವಾಕ್ಯಾರ್ಥಕ್ಕೆ ಉಪಯೋಗಿಸ್ತಾರೆ, ಅನುಭವಕ್ಕೆ ಉಪಯೋಗಿಸ್ಬೇಕಿದೆ. ಗೊತ್ತಾಯ್ತಾ? ಅನ್ನೋ ಬಗ್ಗೆ ವಾಕ್ಯಾರ್ಥ ಹೊಟ್ಟೆ ತುಂಬ ಗೊತ್ತಾ? ತಿನ್ನಬೇಕಾದಲ್ಲ, ತಿಂದರೆ ಹೊಟ್ಟೆ ತುಂಬುತ್ತೆ. ಅವ್ರು ಲೆಕ್ಚರ್ ಹೊಡೆದಿದ್ದೆ ಕೊನೆಗೆ ತಿನ್ನಲಿಲ್ಲ, ಉಪವಾಸ ಆಗೇ ಹೋದ. ಹಾಗಾಗಬಾರ್ದು. ಇವತ್ತು ರೋಗಿ ಅನ್ನ ನೋಡಿದರೆ ಏನೋ ಹಾಗೆ. ಯಾಕೆ? ಊಟ ಸೇರೋದೇ ಇಲ್ಲ ಅವರಿಗೆ. ಅನ್ನ ಇದ್ದರೂ ಉಪಯೋಗ ಮಾಡೋದು. ಅದೇ ಭವರೋಗ ಆದ್ದರಿಂದ ನಾವು ಸುಧಾದಿಗಳು ಸೇರ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಅಪಿಟೈಟ್ ಕ್ರಿಯೇಟ್ ಆಗಬೇಕು. ಅಪಿಟೈಟ್ ಏನು ತೊಗೋಬೇಕು? ಅದಕ್ಕೊಂದು ಲೇಹಗೆ ತೊಗೋತಾರೆ, ತೊಗೊಂಡು ಸರಿ ಬರುತ್ತೆ ಅಂತ ಹೇಳಿಬಿಟ್ಟು ವಿಷ್ಣು ತೀರ್ಥರು ಬರೀತಾರೆ. ಅದರ ಅವ್ರ ಆರಾಧನೆ ಬರುತ್ತೆ ಇಷ್ಟರಲ್ಲೇ ಅವ್ರು ಬರೀತಾರೆ. ಅದಕ್ಕೇ ಎಲ್ಲ ರುಚಿ ಕೆಟ್ಟೋಗಿ ನಾಳೆ ಕೆಟ್ಟೋಗಿದೆ ನಿಮಗೆಲ್ಲ ಕೂಡ. ಕೆಲವು ಮಾತ್ರೆ ಒಂದು ರಸಾಯನ ಕಳಿಸಿದ್ದೇವೆ, ತೊಗೊಂಡು ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಮಾತ್ರೆ ರಸಾಯನ. ಮಾತ್ರೆ ಯಾವುದು? ಷೋಡಶಿ ಚತುರ್ದಶಿ ಬೆದ್ದು ಇದಿರ್ತಾರಲ್ಲ, ಟೈಪ್ನಾಗಿರುತ್ತಲ್ಲ, 14 ಮಾತ್ರೆ 16 ಮಾತ್ರೆ ಬೆಳಿಗ್ಗೆ ಒಂದು ಸಾಯಂಕಾಲ ತೊಗೊಂಡು ಕೊಡ್ತಾರಲ್ಲ, ಆ ಟೈಪು. ಇನ್ನು ರಸಾಯನ ಅಧ್ಯಾತ್ಮ ರಸರಂಜಿನಿ ಬರೆಸಿದ್ದೇವೆ, ಅದ್ರ ಓದಿ ಅವಾಗ ನೀವು ಸ್ವಲ್ಪ ರುಚಿ ಬರುತ್ತೆ, ಓದೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಬಾಯಿ ರುಚಿ ಬರಬೇಕಲ್ಲ, ಆಮೇಲೆ ನಾನ್ ಸ್ಟಾಪ್ ತಿನ್ನಕ್ಕೆ ಬರುತ್ತೆ. ಮೊದಲಷ್ಟು ತೊಗೊಂಡ್ಬಿಟ್ರೆ ಆಮೇಲೆ ಬೇಡಾದರೆ ಬಿಡೋದಿಲ್ಲ. ಶಾದೇತ ತಮ್ಮ ಕೆಲಸಕ್ಕೆ ತಾವೇ ಬರ್ಕೊಂಡಿದ್ದದು. ಮಾತ್ರೆ ಇವನು ಕಳಿಸ್ಕೊಟ್ಟಿದ್ದೇವೆ ತೊಗೊಳ್ಳಿ ಅಂತೇಳಿ ತಮ್ಮ ಇದರಲ್ಲಿ ಬರೀತಾರೆ, ಉಪದೇಶ ಪತ್ರದಲ್ಲಿ ಬರೆದಿದ್ದಾರೆ. ಯಾವಾಗಲಾರು ಅನಿಸ್ತದೆ, ಈಗಂತ ಇಲ್ವಲ್ಲ. ಇದು ಮುಗಿಲಿ ಮೊದಲು. ತಥಾಚ ಅಹಂ ಪ್ರತ್ಯಯಸ್ತು ನಾರೋಪ ಇತಿ ಪ್ರಾಗೇವ ಉಕ್ತಂ. ಅಹಂ ಪ್ರತ್ಯಯ ಮಾತ್ರ ಚೇಂಜ್ ಆಗಲಿಲ್ಲ ನೋಡಿ. ಅಹಂ ಪ್ರತ್ಯಯ ಏನದು? ಮೃಗೋಭವಂ ಮೃಗಸಂಗಾಧತಾರ್ಥ. ಅಹಂ ಪುರ ಭರತೋ ನಾಮ ರಾಜ. ಬದಲಾಗಲಿಲ್ಲ ಇದು. ಅಹಂ ಚೇಂಜ್ ಆಗಲಿಲ್ಲ. ಏನು ಚೇಂಜ್ ಆಯಿತು? ದೇಹ ಚೇಂಜ್ ಆಗೋದು. ಇಲ್ಲೂ ಹಾಗೆ ನಮ್ಮ ವಯಸ್ಸು ಚೇಂಜ್ ಆಯಿತೆ ಹೊರತು ನಾನೊಬ್ಬ ಚೇಂಜ್ ಆಗಲಿಲ್ಲ. ಬಾಲಕನಾಗಿದ್ದ ನಾನೇ ದೊಡ್ಡವನಾದೆ, ತರುಣನಾಗಿದ್ದ ನಾನೇ ವೃದ್ಧನಾದೆ. ಅವನು ಪೂರ್ತಿ ಕಾಮನ್ ಇದೆ. ದೇಹ ಚೇಂಜ್ ಆಗ್ತಾ ಇದೆ, ಅವನು ಚೇಂಜ್ ಆಗ್ತಾ ಇಲ್ಲ. ಇದೇನು ತೋರಿಸುತ್ತೆ? ಜೀವನಿಗೆ ವಿಕಾರ ಇಲ್ಲ, ದೇಹಕ್ಕೆ ವಿಕಾರ ಇದೆ. ಅದಕ್ಕೆ ಹೇಳಿದ್ದು ಅಂಥವಂತ ಇಮೇ ದೇಹ ನಿತ್ಯಶೋಕ್ತ ಶರೀರಿಣ. ಇವೆಲ್ಲ ಅನಿತ್ಯ ದೇಹಗಳು. ನಿತ್ಯ ದೇಹ ಸ್ವರೂಪ ದೇಹ ಅಂತ ಪರಮಾತ್ಮ ಹೇಳಿದ್ರು. ಇವೆಲ್ಲ ಅರ್ಥ ಆಗಬೇಕಾದ್ರೆ ಪ್ರಾಕ್ಟಿಕಲ್ ಇದು. ಭಗವದ್ಗೀತೆ ಕೇಳ್ತೀವಲ್ಲ, ಅದಕ್ಕೆ ಧ್ಯಾನ ಅಂತ ಕರೆಯೋದು. ಪ್ರಾಕ್ಟಿಕಲ್ಲ ತಿಳ್ಕೊಳ್ಳೋದಕ್ಕೆ ಧ್ಯಾನ ಅಂತ ಹೆಸರು. ಅವ್ರು ಏನು ಹೇಳಿದ್ದಾರೆ ಸತ್ಯ ಅದು. ರಿಯಲೈಸೇಷನ್ ಅಂತೀವಲ್ಲ, ಧ್ಯಾನ ಅದು ಪರ್ಸೆಪ್ಷನ್ನು, ಇದು ರಿಯಲೈಸೇಷನ್. ಪರ್ಸೆಪ್ಷನ್ ಅಂದ್ರೇನು? ಕಂಡಿದ್ದು. ರಿಯಲೈಸೇಷನ್ ಅಂದ್ರೇನು? ಅನುಭವಿಸಿದ್ದು.
ಸೊ ರಿಯಲೈಸ್ ಮಾಡ್ಕೊಳ್ಳದೆ ಹೋದರೆ ಶಾಸ್ತ್ರದಿಂದ ನಮಗೆ ಯಾವ ಪ್ರಯೋಜನ ಪಡೆಯೋಕ್ಕೂ ಆಗೋದಿಲ್ಲ. ಅನ್ನ ತಿನ್ನಬೇಕು ಅಷ್ಟೇ ಅಲ್ಲ, ಮುಂದೆ ಏನಾಗಬೇಕದು ಜೀರ್ಣ ಆಗಬೇಕು, ಇಲ್ಲದವ್ರು ಏನಾಗುತ್ತೆ ಅದೇ ದೊಡ್ಡ ಡಿಸೀಸ್ ಆಗಿಬಿಡುತ್ತೆ ಆಮೇಲೆ. ಆಗಬಾರ್ದು. ಸೊ ಓದೋದು, ತಿನ್ನೋದು, ಜೀರ್ಣ ಆಗೋದು 3 ಸ್ಟೇಜ್ ಆಗಬೇಕೀಗ. ಇವತ್ತು ಒಂದೇ ಸ್ಟೇಜ್ ಉಳ್ಕೊಂಡಿರೋದು ಜಾಸ್ತಿ. ಯಾವುದು? ಓದೋ ಸ್ಟೇಜ್ ಮಾತ್ರ. ಉಳಿದ 2 ಸ್ಟೇಜು ತುಂಬ ಜನದ, ಎಲ್ಲರಲ್ಲಿ ಅಲ್ಲ, ತುಂಬ ಜನ ಕಡಿಮೆ ಆಗಿದ್ದಕ್ಕೆ ಏನಾಗಿಬಿಟ್ಟಿದೆ ಅದು ಇದಕ್ಕೆ ಉದರ ವೈರಾಗ್ಯವಿದು ನಮ್ಮ ಪದವನಾಭನಲ್ಲಿ ದೇಶಭಕ್ತಿ ಇಲ್ಲ ಅಂತಾಯಿತು.